ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಖುಷಿಯಾಗಿರೋಣ, ಓಕೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಇವತ್ತಿನ ವ್ಲಾಗ್ ಬಂದು ಇದು ಅಮ್ಮನ ಮನೆಯಿಂದ ತಂದಿರುವಂಥ ಹೂ. ಇದೆಲ್ಲ ಅವ್ರ ಮನೆಯಲ್ಲಿ, ಅಮ್ಮನ ಮನೆ ಹತ್ರ ಒಂದು 3 to 5 ಟೈಪ್ ಹೂ, 3 to 4 ಟೈಪ್ ಹೂ ಆಗುತ್ತೆ. ಅದನ್ನು ಅಂದರೆ ಡೈಲಿ ಒಬ್ಬೊಬ್ಬರಿಗೆ ಅಮ್ಮ ಕೊಡ್ತಾಯಿದ್ರು, ಅತ್ತಿಗೆ ತಂದು ಕೊಡ್ತಾಯಿದ್ರು ಶಾಪಿಗೆ ಬರೋರು. ಒಂದಿನ ಅಕ್ಕಂಗೆ ಕೊಡೋರು, ಒಂದಿನ ನನಗೆ ಕೊಡೋರು, ಇನ್ನೊಂದು ದಿನ ದೊಡ್ಡಕ್ಕಂಗೆ ಕೊಡೋರು, ಆ ಥರ. ಇದು ದೊಡ್ಡಕ್ಕಂಗೆ ಅಂತ ತಂದಿರೋದು. ಅವಳಿಲ್ಲ, ನನ್ನ ಶಾಪಿನ ಪಕ್ಕದಲ್ಲೇ ಅವ್ರ ಶಾಪ್ ಇರೋದು. ಅವಳು ಮಾಡಿ 10 years ಆಯ್ತು ಅನಿಸುತ್ತೆ ಶಾಪ್ ಮಾಡಿ. ಅವ್ರ ಶಾಪ್ ಪಕ್ಕದಲ್ಲೇ ಇರೋದ್ರಿಂದ ನಾನು ಅದೇ ಕಟ್ಟೆ ಕೊಡೋಣ ಅಂತ ಕಟ್ತಾ ಇದ್ದೆ. ಅದ್ರ ಜೊತೆಲೇ ಸ್ವಲ್ಪ ವೀಡಿಯೋಸು ಮಾಡ್ಕೊಳ್ಳೋಣ ಅಂತ ಕಟ್ತಾ ಇದ್ದೆ. ಇದು ಬಂದು ಸ್ವಲ್ಪ ಮೊಗ್ಗು ಸ್ವಲ್ಪ ದೊಡ್ಡದಾಗಿತ್ತು. ಇದು ಈ ಥರ ಒಂದು ಟೈಪ್ ಕಟ್ಟಿದ್ದೀನಿ, ನೋಡ್ಕೊಂಡು ಬನ್ನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಟೈಪ್ ಕಟ್ಟೋದು ತೋರಿಸ್ತೀನಿ. ಆಮೇಲೆ ಅತ್ತಿಗೆನೂ ಒಂದು ಟೈಪ್ ಕಟ್ಟಿದ್ದಾರೆ, ಬಟ್ ಆ ಥರ ಕಟ್ಟೋಕೆ ನನಗೆ ಬರೋಲ್ಲ. ಅವ್ರು ಸಖತ್ತಾಗಿ ಕಟ್ತಾರೆ. ಅಂದರೆ ದಿಂಡು, ಆ ಕಡೆ ಬೆಂಗಳೂರು ಕಡೆ ಎಲ್ಲ ದಿಂಡು ಅಂತಾರೆ, ದಿಂಡು ಮಲ್ಲಿಗೆ ದಿಂಡು ಅಂತ ಹೇಳ್ತಾರೆ, ಆ ಥರ ಕಟ್ತಾರೆ ಅವರು. ಅದನ್ನೆಲ್ಲ ಇವಾಗ ನಾವು ಬ್ರೈಡಲ್ಲಿ ಮದುವೆಗೆಲ್ಲ ಹೋದಾಗ ರಿಸೆಪ್ಷನ್ ಲುಕ್ಕಿಗೆ ಅದೆಲ್ಲ ಸಖತ್ತಾಗಿರುತ್ತೆ. ಆ ಥರ ದಿಂಡು ಥರ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಇದು ಬಂದು ಮೊಗ್ಗಾಗಿರೋದ್ರಿಂದ ಇವಾಗ ಕಟ್ಟಿದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬಟ್ ನೆಕ್ಸ್ಟ್ ಡೇ ಅದ್ರ ಹೂವೆಲ್ಲ ಅರಳಿರುತ್ತಲ್ಲ, ಆವಾಗ ಅದ್ರ ಫಿನಿಶಿಂಗ್ ಸಖತ್ತಾಗಿರುತ್ತೆ. ನೋಡ್ಕೊಂಡು ಬನ್ನಿ.
ಹೇಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ಅಮ್ಮನ ಮನೆ ಹತ್ರ ಹೋಗಿದ್ದೆ, ಸೊ ತಲೆ ಎಲ್ಲ ಸ್ವಲ್ಪ ಸ್ನಾನ ಮಾಡಿಕೊಂಡು ಬಂದೆ. ಸೊ ಅದಕ್ಕೋಸ್ಕರ ಫ್ರೀಯಾಗಿ ಬಿಟ್ಕೊಂಡಿದ್ದೀನಿ. ಓಕೆ, ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೋಪು ಬ್ರ್ಯಾಂಡ್ ಸೋಪುದು ಅದು ಎಷ್ಟು ಚೆನ್ನಾಗಿದೆ. ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ ಲಿಪ್ಸ್ಟಿಕ್. ಚೆನ್ನಾಗಿದೆ ಲಿಪ್ಸ್ಟಿಕ್. ಅದೇ ಇವಾಗ ಹಾಕೊತಾ ಇದ್ದೆ, ಅದಕ್ಕೋಸ್ಕರ ನಿಮ್ಗೆ ತೋರಿಸೋಣ ಅಂದ್ಕೊಂಡೆ. ಓಕೆ, ನೆಕ್ಸ್ಟ್ ಇವಾಗ ನಾನು ಮಾಡ್ತಾಯಿರೋ ವಿಡಿಯೋ ಬಂದು ಲೇಮಿ ಅವ್ರದ ನೇಲ್ ರಿಮೂವರ್. ನೇಲ್ ಸ್ವಲ್ಪ ಆರ್ಟ್ ಮಾಡೋಣ ಮಾಡಿದ್ದೀನಿ ಆಲ್ರೆಡಿ, ಬಟ್ ಡ್ಯಾಮೇಜ್ ಆಗಿದೆ. ನೋಡಿ ಕಾಣಿಸ್ತಾ ಇದೆ, ಡ್ಯಾಮೇಜ್ ಆಗಿದೆ, ಕಾಣಿಸ್ತಾ ಇದೆ, ಡ್ಯಾಮೇಜ್ ಆಗಿದೆ. ಸ್ವಲ್ಪ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಬೇರೆ ಹಾಕೋಣ ಅಂದ್ಕೊಂಡಿದ್ದೀನಿ. ಇದು ಫುಲ್ ಕಟ್ಟಾಗೋಯ್ತು, ಇದು ಕಟ್ಟಾಗೋಗ್ಬಿಟ್ಟಿದೆ. ಇಷ್ಟು ಲಾಂಗ್ ಇತ್ತು, ಬಟ್ ಇದು ಕಟ್ಟಾಗಿದೆ. ಬಟ್ ರಿಮೂವ್ ಮಾಡಿಬಿಟ್ಟು ಬೇರೆ ಹಾಕೋಣ ಅಂತ. ಬೇರೆ ಕಲರ್ಸ್ ಏನು ಹಾಕಲ್ಲ, ಯಾಕಂದರೆ ನನ್ನ ಸ್ಕಿನ್ನು ವೈಟ್ ಅಲ್ಲ, ನನ್ನ ಸ್ಕಿನ್ ಸ್ವಲ್ಪ ಡಾರ್ಕ್ ಇರೋದ್ರಿಂದ. ಸೊ ನಾನು ಜಾಸ್ತಿ ಲೈಟ್ ಕಲರ್ಸ್ ಅಂದರೆ ಪಿಂಕು ಆ ಥರ ಹಾಕ್ತೀನಿ, ಪಿಂಕ್ ಬ್ಲೂಸ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾಷ್ಟ ಆಯಿತಾ ಎಲ್ರದ್ದು? ಪ್ಲೀಸ್ ಇಲ್ಲಿ ನಿಯರ್ ಬೈ ಯಾರೇ ಇದ್ರೂ ವಿಸಿಟ್ ಮಾಡಿ ನಮ್ಮ ಶಾಪ್ಗೆ. ನಿನ್ನೆ ಒಬ್ಬರು ಬಂದಿದ್ದರು, ನನಗವ್ರು ಮೊದಲಿಂದ ತುಂಬ ಪರಿಚಯ ಇದೆ, ತುಂಬ ಅಂದರೆ ತುಂಬ ಕ್ಲೋಸ್ ಇದ್ದರು. ಅವ್ರ ಮದುವೆಯಲ್ಲಿ, ಅವ್ರ ಅಣ್ಣನ ಮದುವೆಯಲ್ಲಿ, ಅವ್ರ ಅಣ್ಣನ ವೈಫು ಅವರಿಗೆಲ್ಲ ಮೇಕಪ್ ನಾನೇ ಮಾಡಿದ್ದು. ಇವ್ರ ಮದುವೆಯಲ್ಲೂ ಅವರು ಬಂದಿದ್ರಲ್ಲ ನಿನ್ನೆ, ಅವ್ರ ಮದುವೆಯಲ್ಲೂ ನಾನೇ ಮೇಕಪ್ ಮಾಡಿದ್ದು. ಅವ್ರು ಬಂದುಬಿಟ್ಟು ಅದೇ ಹೇಳ್ತಾಯಿದ್ರು, ನಾನು ನಿಮ್ಮ ಯೂಟ್ಯೂಬ್ ನೋಡಿಬಿಟ್ಟು ಬಂದೆ ನಾನು ಅಂತ ಹೇಳ್ತಾಯಿದ್ರು. ನನಗೆ ಶಾಕ್ ಆಯಿತು, ಇಲ್ಲಿವರೆಗೆ ಕನೆಕ್ಟ್ ಆಗಿದ್ದೀನಾ ನಾನು ಅಂತ. ಬಟ್ ಆಮೇಲೆ ಗೊತ್ತಾಯಿತು, ನಾನು ಫೇಸ್ಬುಕ್ಕಲ್ಲೇ ಹಾಕಿದ್ನಲ್ಲ ಫಸ್ಟ್ ವ್ಲಾಗ್ ಅಂತೆಲ್ಲ ಹಾಕಿದ್ದೆ ಸ್ವಲ್ಪ, ಅದರಲ್ಲಿ ಶ್ರುತಿ ಅಂತ ಅವರು ಅದನ್ನು ನೋಡಿಬಿಟ್ಟು ಇವ್ರಿಗೆ ಹೇಳಿದ್ರಂತೆ. ಇವರು ನಂಗೆ ಮೊದಲಿಂದ ಪರಿಚಯ ಇದೆ, ಬಟ್ ಶ್ರುತಿ ಬಂದುಬಿಟ್ಟು ಫೇಸ್ಬುಕ್ಕಲ್ಲೇ, ಅವ್ರು ಮೊದಲಿಂದನೇ ಪರಿಚಯ, ಬಟ್ ಫೇಸ್ಬುಕ್ಕಲ್ಲಿ ಇರೋದ್ರಿಂದ ನಂಗೆ ಸ್ವಲ್ಪ ಅವರು ಫ್ಯಾಮಿಲಿ ಈಗ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಪೋಸ್ಟ್ ಹಾಕಿದ್ರೆಲ್ಲ ನಾನು ನೋಡ್ತಾ ಇರ್ತೀನಿ. ಸೊ ನಂದು ಹಾಗೆ ನೋಡಿದ್ದಾರೆ ಅವರು ಹೇಳಿದ್ರಂತೆ ಈ ಥರ ಇದೆ, ಬಟ್ ಯಾವ ಪ್ಲೇಸ್ ಅಂತ ಅವ್ರು ಕ್ಲಿಯರಾಗಿ ಹೇಳಲಿಲ್ಲ ವಿಡಿಯೋದಲ್ಲಿ, ಹೋಗಿ ಚೆಕ್ ಮಾಡು ಅಂತ. ಅದೇ ಹಸ್ಬೆಂಡನ್ನು ಕಳಿಸ್ಬಿಟ್ಟು ಅವ್ರು ನೋಡಿದ್ರಂತೆ ಇಲ್ಲಿ ಬೋರ್ಡೆಲ್ಲ ಇರೋದು, ಆಮೇಲೆ ಬಂದಿದ್ರು. ನನಗೆ ಖುಷಿ ಆಯಿತು, ಅದೇ ಬಂದ್ಬಿಟ್ಟು ಹಂಗೆ ಹೇಳ್ತಾಯಿದ್ರು. ನಾನು ನಾರ್ಮಲಾಗಿ ಹಿಂಗೆ ಬಂದಿರ್ಬೋದು ಹಂಗೆ ಅಂದ್ಕೊಂಡೆ, ನೋಡ್ರೆ ಅವ್ರು ಹಂಗೆ ಹೇಳಿದ್ರು ಯೂಟ್ಯೂಬಿಂದ ನೋಡ್ಬಿಟ್ಟು ಬಂದಿರೋದು ಅಂತ. ನಂಗೆ ತುಂಬ ಖುಷಿ ಆಯಿತು. ಇವಾಗ ಅವ್ರ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಶ್ರುತಿ ರಿಪ್ಲೈ ಕೊಡು ಪ್ಲೀಸ್. ಓಕೆ, ಫಸ್ಟ್ ಟೈಮ್ ಖುಷಿ ಆಯಿತು. ಇವರು ವೀಣಾ ಅಂತ. ವೀಣಾ ಅವಳತ್ತು ನನಗೆ ಮೊದಲಿಂದನೂ ತುಂಬ ಕ್ಲೋಸು, ಬಟ್ ಕಾಲ್ ಕಾಂಟ್ಯಾಕ್ಟ್ ಆಗಲಿ ಆ ಥರ ಇಲ್ಲ, ಬಟ್ ಮೊದಲಿಂದ ಪರಿಚಯ ಇರೋದು. ಅವ್ರ ಮದುವೆಲೆಲ್ಲ ನಾನೇ ರೆಡಿ ಮಾಡಿದ್ದೆ, ನಾನು ಮತ್ತು ನಮ್ಮ ಅತ್ತಿಗೆ ಹೋಗಿದ್ದೆ. ಅದಕ್ಕೆ ನಾನು ಅವಾಗ ಮದುವೆಗೂ ಮೊದಲು ಇಲ್ಲಿ ಕೆಲಸ ಮಾಡ್ತಾಯಿದ್ದ ಅಂತ ಹೇಳಿದ್ನಲ್ಲ, ಅವಾಗ ಅಲ್ಲಿ ಆರ್ಡ್ರ್ ಕೊಟ್ಟಿದ್ರು, ನಾನೇ ಹೋಗಿದ್ದೆ. ಸೊ ಗೊತ್ತು, ಒಳ್ಳೆ ಜನ, ಖುಷಿ ಆಯ್ತು ನನಗೆ. ನಾನು ಸ್ವಲ್ಪ ಹಿಂಗೆ ಒಂದು ಲೇಯರ್ ಇಟ್ಕೊಳ್ಳಲ್ಲ, ಒಂದು ಲೇಯರ್ ಸ್ವಲ್ಪ ಬೇಗ ಹೋಗುತ್ತೆ, ಅದಕ್ಕೋಸ್ಕರ ಒಂದು 2 ಲೇಯರ್ಸ್ ಹಾಕ್ತೀನಿ. ಅದಕ್ಕೋಸ್ಕರ ತೆಗಿಯೋ ಸ್ವಲ್ಪ ಲೇಟ್ ಆಗ್ತದೆ. 2 ಲೇಯರ್ಸ್ ಇಟ್ಕೊಂಡ್ರೆ ಸ್ವಲ್ಪ ಟೈಮ್ ಇರುತ್ತೆ. ನಾನಿವಾಗ ಮೊನ್ನೆ ಏನಾಯಿತು ಅಂದರೆ 1 ವೀಕ್ ಬ್ಯಾಕು ಹಾಕಿ ಜಸ್ಟ್ ಇನ್ನೇನು ಡ್ರೈ ಆಗಬೇಕು ಅಷ್ಟರಲ್ಲಿ ಕಸ್ಟಮರ್ ಬಂದುಬಿಟ್ರು. ಐಬ್ರೋ ಮಾಡಿದೆ, ಐಬ್ರೋ ಮಾಡುವಾಗ ಥ್ರೆಡ್ ತಾಗ್ಬಿಡ್ತು. ಮತ್ತು ಸ್ವಲ್ಪ ಬ್ಯುಸಿ ಇದ್ನಲ್ಲ, ಏನು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ 3 ಲೆಹಂಗಾ ಹೊಲಿಬೇಕು ಚಿಕ್ಕ ಮಕ್ಳದ್ದು. ನೋಡೋಣ ಯಾವ್ದಾದ್ರು ಡಿಫ್ರೆಂಟಾಗಿ ಒಂದು ಸ್ಟೈಲಲ್ಲಿ ಹೊಲಿಯೋಣ ಅಂದ್ಕೊಂಡಿದ್ದೀನಿ. ಅದ್ರದ್ದು ವ್ಲಾಗ್ ಅದ್ರದ್ದು ವಿಡಿಯೋ ಮಾಡ್ತೀನಿ. ಅತ್ತಿಗೆ ಮನೆಯಲ್ಲಿ ಅವರು ರೇಷ್ಮೆ ಮಗ್ಗ ಇದೆಯಲ್ಲ ಮಿಷನ್ನು, ಅವರು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಹಿಂಗೆ ವರ್ಕ್ ಮಾಡುವಾಗ ಸ್ವಲ್ಪ ಡ್ಯಾಮೇಜ್ ಏನಾರು ಆದರೆ ಆ ಕ್ಲಾತ್ ಮತ್ತೆ ಯೂಸ್ ಮಾಡಲ್ಲ. ಅದನ್ನು ಅತ್ತಿಗೆ ತೊಗೊಬಂದಿದ್ರು, ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು. ಅದನ್ನು ತೊಗೊಬಂದಿದ್ದೀನಿ ನಾನು. ಏನಾದರೂ ಮಾಡೋಣ, 3 ಜನ ಮಕ್ಕಳಿಗೆ ಏನಾದ್ರು ಬೇರೆ ಬೇರೆ ಟೈಪ್ ಡಿಫ್ರೆಂಟಾಗಿ ಏನಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಯಾವ ಸ್ಟೈಲ್ ಆಗುತ್ತೆ ಅಂತ ನೋಡೋಣ. ಅದರದ್ದು ವಿಡಿಯೋ ಹಾಕ್ತೀನಿ ನಾನು. ಅದು ಇವಾಗ ಈ ಪ್ರೊಸೆಸ್ ಆದ ತಕ್ಷಣ ಅದು ಮಾಡಬೇಕು ಅಂತ ಅಂದ್ಕೊಂಡು. ಕೂದಲು ಕಟ್ಟಿಲ್ಲ, ಹೇರ್ ಕಟ್ಟಿಲ್ಲ, ಹಾಗೆ ಬಿಟ್ಟಿದ್ನಲ್ಲ, ಒಂಥರ ಕಾಣಿಸುತ್ತೆ. ಮನೆಯಲ್ಲಿ ಅಮ್ಮನ ಮನೆಯಿಂದ ಬಂದೆ, ಅತ್ತಿಗೆ ಚಿತ್ರಾನ್ನ ಮಾಡಿದರು ಇವತ್ತು. ಬೆಳಿಗ್ಗೆ ಸಾಂಬಾರೆಲ್ಲ ಮಾಡಿಕೊಂಡು ಅತ್ತಿಗೆನೇ ಮಾಡಿದ್ರು. ಸಾಂಬಾರೆಲ್ಲ ಮಾಡಿ ಮೀನು ಫ್ರೈ ಮಾಡಿಕೊಂಡು ಅದನ್ನೇ ಇಟ್ಕೊಂಡು ಬಂದ್ವಿ ಊಟಕ್ಕಂತ. ಮಧ್ಯಾಹ್ನ ವೆಜ್ ಸಾಂಬಾರು ಮತ್ತು ಮೀನು ಫ್ರೈ ಸಖತ್ತಿರುತ್ತಲ್ಲ ಕಾಂಬಿನೇಷನ್, ನನಗಿಷ್ಟ. ನಂಗೆ ಇವಾಗ ಮೀನು ಸಾರು ಇದ್ದುಬಿಟ್ಟು ಮೀನು ಫ್ರೈ ಇದ್ದರೆ ಇಷ್ಟ ಆಗಲ್ಲ, ಅಷ್ಟು ಇಷ್ಟ ಆಗಲ್ಲ. ಬಟ್ ಹೋಟೆಲ್ದು ಇಷ್ಟ ಆಗುತ್ತೆ. ಆದರೆ ಮನೆಯಲ್ಲಿ ಮೀನು ಸಾರು ಮಾಡಿಬಿಟ್ಟು ಅದರಲ್ಲೇ ಮೀನು ಫ್ರೈನೂ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ವೆಜ್ ಸಾಂಬಾರು ಇರಬೇಕು, ಮೀನು ಫ್ರೈ ಇರಬೇಕು, ಸಖತ್ ಕಾಂಬಿನೇಷನ್. ನಂಗೆ ಚಿಕನ್ ಇಷ್ಟ ಆಗಲ್ಲ. ಅಂದರೆ ಚಿಕನ್ ಒಂದು ಪೀಸ್ ಏನೋ ಟೇಸ್ಟಿಗೆ ಆ ಟೈಮಲ್ಲಿ ತಿಂದುಬಿಡ್ತೀನಿ. ಬಟ್ ನನಗೆ ಅದಷ್ಟು ಇಷ್ಟ ಆಗಲ್ಲ. ಫಿಶ್ ಇಷ್ಟ. ಫಿಶಲ್ಲಿ ಬಂಗಡೆ ಮೀನು ತುಂಬ ಇಷ್ಟ. ಯಾರು ಏನಾರು ಅಂದ್ಕೊಳ್ಳಿ, ನನಗಂತೂ ಮೀನು ಇಷ್ಟ ಅಷ್ಟು. ಅದು ಮತ್ತು ಕಟ್ ಮಾಡೋದ್ರಿಂದ ಪ್ರತಿಯೊಂದು ಯಾವುದು ನಂಗೆ ಬೇಜಾರೇ ಇಲ್ಲ, ನಾನೇ ಮಾಡ್ತೀನಿ. ಇಷ್ಟ ಅಲ್ವ, ಇಷ್ಟಪಟ್ಟು ಇದು ಕಟ್ ಮಾಡೋದಾಗಲಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಇಷ್ಟ ಅಷ್ಟೆ. ಆಲ್ರೆಡಿ ನಾನೊಂದು ವಿಡಿಯೋ ಹಾಕಿದ್ದೀನಲ್ಲ, ಫಿಶ್ ತವಾ ಫ್ರೈ. ಆ ಥರ ಮಾಡ್ಕೊಳ್ಳಿ ನೀವು, ಸಖತ್ ಟೇಸ್ಟು. ವೆಜ್ ಸಾಂಬಾರು ಮಾಡ್ಕೊಳ್ಳಿ, ಸಿಂಪಲಾಗಿ ಮಾಡ್ಕೊಳ್ಳಿ. ಬೇರೆ ತುಂಬ ಮಸಾಲ ಹಾಕ್ಬಿಟ್ಟೆಲ್ಲ ಸಾಂಬಾರು ಮಾಡೋಕ್ಕೆ ಹೋಗ್ಬೇಡಿ. ತರಕಾರಿ ಸಿಂಪಲ್, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ, ಹಸಿಮೆಣಸು, ಬೇಳೆ, ಇದು 3 ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ವಿಸಿಲ್ ಹೊಡಿಸ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ಸಾಸಿವೆ, ಬೇವಿನ ಸೊಪ್ಪು, ಕರಿಬೇವು, ಆಮೇಲೆ ಮೆಣಸು, ಒಣಮೆಣಸು ಒಂದು 2-3, ಅದು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಒಗ್ಗರಣೆ ಪಾತ್ರೆಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಕುಕ್ಕರಿಂದ ಐಟಮ್ಸ್ ಎಲ್ಲ ತೆಗೆದು ಕಾಯಿಸ್ಬಿಟ್ಟು ತಿರ್ಸಿ, ಆಮೇಲೆ ಸ್ವಲ್ಪ ಒಂದಿಷ್ಟು ತುರಿ ಇರುತ್ತಲ್ಲ ಅದನ್ನು ತೆಗೆದು ಹಾಕಿ, ಆಮೇಲೆ ಏನಾದ್ರು ಎಕ್ಸ್ಟ್ರಾ ಸಾಂಬಾರು ಪೌಡ್ರ್ ಏನಾದ್ರು ಇದ್ದರೆ 1 ಸ್ಪೂನ್ ಹಾಕಿಲ್ಲ ಅಂದರೂ ನಡೆಯುತ್ತೆ. ಉಪ್ಪು ಸ್ವಲ್ಪ ನೋಡಿ, ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ. ಮತ್ತು ಸ್ವಲ್ಪ ಖಾರ ಥರ ಇರಬೇಕು. ಹಸಿಮೆಣಸು ಒಂದು 4-5 ಹಾಕ್ಕೊಳ್ಳಿ. ಒಂದು 2-3 ಜನ ಇದ್ದರೆ ಖಾರ ಥರ ಇರಬೇಕು. ಮೆಣಸು ಯಾವ ಥರ ಇದೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಮೀನು ಫ್ರೈ ಅದು ಬಿಸಿಯಾಗಿ ಮಾಡ್ಕೊತೀನಿ ಆಯಿತಾ. ಒಂದು ರೈಸ್ ಬಿಸಿ ಇರಬೇಕು, ಇಲ್ಲ ಒಂದು ಸಾಂಬಾರು ಬಿಸಿ ಇರಬೇಕು, ಎರಡರಲ್ಲಿ ಒಂದು ಬಿಸಿ ಇರಬೇಕು. ಬಿಸಿ ಮಾಡಿಕೊಂಡು ಮೀನು ಇಟ್ಕೊಂಡು ತಿಂತಾಯಿದ್ರೆ ಲೆಕ್ಕನೇ ಸಿಗೋಲ್ಲ. ಅದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಹೇಳೋದಿದ್ರೆ ಮೊಸರು ಅನ್ನ ಜೊತೆನೂ ಮೀನು ಫ್ರೈ ಸಕ್ಕತ್ತಾಗಿರುತ್ತೆ. ನನಗಿಷ್ಟ. ಯಾಕಂದರೆ ನಾನು ತುಂಬ ಸರಿ ಅದು ಟ್ರೈ ಮಾಡಿದ್ದೀನಿ. ನಾನು ಮೊದಲು ಶಾಪ್ ಇದ್ದಾಗಲ್ಲ, ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ಸಾಂಬಾರು ಮಾಡಿಲ್ಲ ಅಂತ ಹೇಳಿದ್ರೆ ಜಸ್ಟ್ ರೈಸ್ ಇಟ್ಕೊಂಡು ಹೋಗಿರ್ತಿದ್ದೆ. ರೈಸ್ ಜೊತೆಗೆ ಮೊಸರು ತೊಗೊತಿದ್ದೆ. ಅಲ್ಲೇ ಶಾಪಲ್ಲಿ, ನಿಯರಲ್ಲೆಲ್ಲ ಶಾಪಲ್ಲಿ ಮೊಸರು ತೊಗೊಳ್ಳೋದು. ಉಪ್ಪು ಇಟ್ಕೊಂಡು ಹೋಗಿರ್ತಿದ್ದೆ. ಆಲ್ರೆಡಿ ಒಂದು ಡಬ್ಬಿಲಿ ಉಪ್ಪು ಹಾಕ್ಬಿಟ್ಟು ಶಾಪಲ್ಲೇ ಇಟ್ಕೊಂಡಿರ್ತಿದ್ದೆ. ಅದನ್ನು ಹಾಕ್ಕೊಂಡು ಮೀನು ಫ್ರೈ ಜೊತೆಗೆ ಹೆಂಗಿರುತ್ತೆ ಅಂದರೆ, ನಾನು ಬೆಂಗಳೂರಲ್ಲಿದ್ದಾಗ ನಾನು ಊರಿಗೆ ಬಂದರೆ ನಂಗೆ ಮನೇಲಿ ಮಾಡೋದಕ್ಕಿಂತ ನಾನು ಹೋಟೆಲ್ಗೆ ಒಂದಿನಾದರೂ ಎಲ್ಲಾದರೂ ಹೋಗಿ ಹೋಟೆಲಲ್ಲಿ ಫಸ್ಟ್ ಮೀನು ಊಟ ಮಾಡೋದು ಆಯಿತಾ. ನಂಗೆ ಮೀನು ಊಟ ಅಂದರೆ ತುಂಬ ಇಷ್ಟ. ಮತ್ತು ಏನಾದ್ರು ಬಂದರೆ ಬಿರಿಯಾನಿ ಬೇಕು, ಇದು ಬೇಕು ಅದೆಲ್ಲ ಇಷ್ಟ ಆಗಲ್ಲ. ಯಾಕಂದರೆ ಬಿರಿಯಾನಿ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ, ಡಿಫ್ರೆಂಟಾಗಿ ಸಿಗುತ್ತೆ. ಪೀಪಲ್ ಬೇಡ ಆ ರೇಂಜಿಗೆ ಅದ್ರ ಫೀಲ್ ಆಗಿದೆ, ಇಷ್ಟ ಇಲ್ಲ. ಮತ್ತು ಇದು ಯಾವುದು ಹೇಳ್ತಾರದು ಹೇಳ್ತೀನಿ, ಇನ್ನೊಂದು ಬಿರಿಯಾನಿ ಹೆಸರು ಹೇಳ್ತಾರಲ್ಲ, ಮಲ್ಬಾರ್ ಅಲ್ಲ ಸಾರಿ, ಇನ್ನೊಂದು ಬಿರಿಯಾನಿ ಹೇಳ್ತಾರಲ್ಲ, ಅದು ಬಾಯಿಲ್ಲ ಇದೆ ಬಟ್ ಹೊರಗಡೆ ಬರ್ತಾಯಿಲ್ಲ. ಹೈದ್ರಾಬಾದ್ ಬಿರಿಯಾನಿ ಆದರೂ ಓಕೆ, ಟೇಸ್ಟ್ ಮಾಡ್ಬೋದು ಸ್ವಲ್ಪ. ಹೈದ್ರಾಬಾದ್ ಬಿರಿಯಾನಿ ಸ್ವಲ್ಪ ಬೆಂಗಳೂರಲ್ಲಿ ಸಿಗೋದಲ್ಲ, ಸ್ವಲ್ಪ ಕಡಿಮೆ. ಅಂದರೆ ಲೋಕಲ್ ಹೋಟೆಲ್ಸಲ್ಲೆಲ್ಲ ಹೈದ್ರಾಬಾದ್ ಬಿರಿಯಾನಿ ಸಿಗೋಲ್ಲ. ಇನ್ನು ಚೆನ್ನಾಗಿರೋ ಹೋಟೆಲ್ಸಲ್ಲಿ ಸ್ವಲ್ಪ ದೊಡ್ಡದಾಗಿರೋದ್ರಲ್ಲೆಲ್ಲ ಸಿಗುತ್ತೆ. ಅದು ಬಿಟ್ಟರೆ ಬಾಯಿಗೆ ಬರ್ತಾಯಿಲ್ಲ. ಓಕೆ, ವಾಯ್ಸ್ ಓವರ್ ಕೊಡುವಾಗ ಏನಾದರೂ ನೆನಪಾದರೆ ಹೇಳ್ತೀನಿ ಆಯಿತಾ. 1 ಮಿನಿಟ್. ಅಲ್ಲ ಸಾರಿ, ನೆನಪಾಗ್ತಾ ಇಲ್ಲ. ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ. ಅದರ ಹೆಸರು ನೆನಪಿದೆ ಬಟ್ ಬಾಯಿಂದ ಹೊರಗಡೆ ಬರ್ತಾ ಇಲ್ಲ. ವಾಯ್ಸ್ ಓವರ್ ಕೊಡುವಾಗ ಅದನ್ನು ಹೇಳ್ತೀನಿ.
ಟೈಪಲ್ಲಿ, ಹೈದರಾಬಾದಿ ಆದರೂ ಸ್ವಲ್ಪ ಓಕೆ, ಅದಿಷ್ಟ ಇಲ್ಲ. ಮತ್ತು ಅವರು ರೈಸ್ ಮಾತ್ರ ಇರುತ್ತೆ, ರೈಸ್ ಬಿಟ್ಟರೆ ಮತ್ತೇನಿರಲ್ಲ ಅದರಲ್ಲಿ, ಅದಕ್ಕೆ ಅದು ಚೆನ್ನಾಗಿಲ್ಲ. ಚಿಕನ್ ಪೀಸು ಹೆಂಗಿದೆಯೋ ಹಾಗೆ ಹಾಕ್ತಾರೆ, ಇಷ್ಟಿಷ್ಟು ದೊಡ್ಡ ದೊಡ್ಡ ಇರುತ್ತೆ ಒಂದೊಂದು ಪೀಸು. ಒಂಥರ ಅನ್ಸುತ್ತೆ, ಅದ್ರ ಒಳಗಡೆ ಎಲ್ಲ ಮಸಾಲ ಹೋಗಿರಲ್ವಲ್ಲ, ಅದ್ರ ಟೇಸ್ಟೇ ಇರಲ್ಲ. ಒಂಥರ ಚಿಕನ್ನು ಒಂಥರ ಬ್ಲಡ್ ಸ್ಮೆಲ್ ಬರುತ್ತಲ್ಲ, ಆ ಥರ ಫೀಲ್ ಆಗುತ್ತೆ ತಿಂದಾಗ. ಸೊ ಅದಕ್ಕೆ ನನಗಿಷ್ಟ ಇಲ್ಲ ಅದು. ನೆಕ್ಸ್ಟ್ ಇನ್ನು ಮಸಾಲ ಎಲ್ಲ ಇದ್ದರೆ ಓಕೆ. ಹೈದ್ರಾಬಾದ್ ಬಿರಿಯಾನಿಲಿ ಸ್ವಲ್ಪ ಮಸಾಲ ಇರುತ್ತೆ, ಅಡಿಲಿ ಫುಲ್ ಮಸಾಲನೇ ಇಟ್ಟಿರ್ತಾರೆ, ಇದರಲ್ಲಿ ಹಂಗಿರಲ್ಲ. ಅದು ಚೆನ್ನಾಗಿರುತ್ತೆ, ಓಕೆ ಹೈದ್ರಾಬಾದಿ. ಅದು ಉದ್ದುದ್ದ ರೈಸಲ್ಲಿ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ, ಇಲ್ಲ ಚಿಕ್ಕದು ಸೋನಾ ಮಸೂರಿ ರೈಸಲ್ಲಿ ಮಾಡ್ತಾರೆ, ಅದು ಚೆನ್ನಾಗಿರಲ್ಲ. ಅದು ಬಿಟ್ಟರೆ ಅಂಬೂರ್ ಬಿರಿಯಾನಿ ಅಂತ ಎಲ್ಲ ಬೋರ್ಡ್ ಹಾಕಿರ್ತಾರೆ. ಓಕೆ, ಚಿಕನ್ ತಿಂದರೂ ಮತ್ತೇನು ಅಷ್ಟು ಹೆಲ್ದಿ ಅಲ್ಲ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಮೀನು ಊಟ ಆದರೆ ಒಂಥರ ಸ್ವಲ್ಪ ಆರಾಮಾಗಿರ್ತೀನಿ ನಾನು. ಓಕೆ, ನೇಲ್ ಪಾಲಿಶ್ ಹಚ್ಕೊಳ್ಳೋಣ, ಎಲ್ಲ ರಿಮೂವ್ ಮಾಡಿದ್ದೀನಿ ನೋಡಿ, ಫುಲ್ ರಿಮೂವ್ ಮಾಡಿದ್ದೀನಿ. ಇದಿಲ್ಲ, ಇವತ್ತು ಕೊಟ್ಟಾಯಿತು. ನೆಕ್ಸ್ಟ್ ಬಂದುಬಿಟ್ಟು ನೇಲ್ ಪಾಲಿಶ್ಗೆ ಫಸ್ಟ್ ಇದು ಬಂದು ಡಾಜ್ಲರ್ ನೇಲ್ ಪಾಲಿಶು, ಡಾಜ್ಲರ್ ಅವ್ರದ್ದು. ಇದು ರಿಮೂವ್ ಆಗಲ್ಲ. ಇವಾಗ ನಾವು ಲೋಕಲ್ ಇನ್ನು ಕಡಿಮೆದು ಸಿಗುತ್ತಲ್ಲ, 10 to 15 ಇಲ್ಲ 20 ರುಪೀಸ್ದೆಲ್ಲ ಸಿಗುತ್ತಲ್ಲ, ಅದು ಬಂದುಬಿಟ್ಟು ಒನ್ ಡೇ ಇರುತ್ತೆ, ನೆಕ್ಸ್ಟ್ ಡೇನೇ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡಾಜ್ಲರ್ ಅವ್ರದ್ದು ರಿಮೂವ್ ಆಗಲ್ಲ ನನ್ನ ಹತ್ರ. ಇದರಲ್ಲೇ ಬ್ಲೂ ಇದೆ, ಮರೂನ್ ಇದೆ ಆ್ಯಂಡ್ ವೈಟ್ ಇದೆ, ಅದೆಲ್ಲ ಇದೆ, ತುಂಬ ಇದೆ ಇದರ ಕಲರ್ಸಲ್ಲಿ. ಅದಕ್ಕೆ ಇದನ್ನು ಹಚ್ಚುತ್ತೀನಿ. ಓಕೆ, ನಾನು ಹಚ್ಚೋ ಟೈಪ್ ತೋರಿಸ್ತೀನಿ. 1 ಮಿನಿಟ್, ಕ್ಯಾಮರಾ ಡೌನ್ ಮಾಡೋಣ. ಈ ಥರ ತೊಗೊಂಡು ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಫಸ್ಟ್ ಲೇಯರು ನಾನು ಜಾಸ್ತಿ ಹಚ್ಚೋದು ಒಂದು ಸೈಡ್ ಎಡ್ಜ್, ಇಲ್ಲಿ ಎಡ್ಜ್ ಇರುತ್ತಲ್ಲ, ಇಲ್ಲಿ ಒಂದು ಲೇಯರ್ ನಾನು ಹಚ್ತಾ ಇರಲಿಲ್ಲ, ಅಂದರೆ ಬಿಟ್ಟಿರ್ತೀನಿ. ಇವಾಗ ಸ್ವಲ್ಪ ಹಚ್ತೀನಿ, ಏನಕ್ಕಂದರೆ ಅದು ಬೇಗ ಹೇಳುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫುಲ್ಲೇ ಹಚ್ಬಿಡ್ತೀನಿ. ಒಂದು ಲೇಯರು ತೆಳ್ಳಗೆ ಹಚ್ಕೊಳ್ಳಿ ಫಸ್ಟು, ಓಕೆನಾ? ಒಂದು ಲೇಯರಿಗೆ ಹಚ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇದು ನಾನು ಡೈಲಿ ಈಗ ಶಾಪಲ್ಲಿ ಇರ್ತೀನಲ್ಲ, ಅದಕ್ಕೋಸ್ಕರ ನಾರ್ಮಲಾಗಿ ಹಚ್ಕೊತೀನಿ. ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ನೇಲ್ ಆರ್ಟು 1-2 ಟೈಪ್ಸ್ ನೇಲ್ ಆರ್ಟ್ ಎಲ್ಲ ತೋರಿಸ್ತೀನಿ, ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಸಿಂಪಲ್ಲಾಗಿ ಒಂದ್ಸರಿ ಒಂದು ಲೇಯರಲ್ಲಿ ಹಚ್ಚಿಟ್ಕೊಳ್ಳಿ ಬೇಗ ಬೇಗ. ಇನ್ನು ಸೈಡೆಲ್ಲ ತಾಗತ್ತೆ ಅಂತ ಅನಿಸಿದ್ರೆ ಇರಲಿ ಬಿಡಿ, 1-2 ಡೇಸ್ ಅಷ್ಟೇ, ಆಮೇಲೆ ಹೋಗ್ಬಿಡುತ್ತದು ಸೈಡ್ ಇರೋದು. ಸ್ಕಿನ್ ಮೇಲೆ ನಿಲ್ಲಲ್ಲ ಇದು, ನೇಲ್ ಪಾಲಿಶ್ ನಿಲ್ಲಲ್ಲ. ನೆಕ್ಸ್ಟು ಇನ್ನೊಂದು ಲೇಯರು, ನಾವಿದ್ದು ಲಾಸ್ಟ್ ಎಂಡ್ ಆಗೋವರೆಗೆ ಈ ಕಡೆ ಒಣಗಿರುತ್ತಲ್ಲ, ಇನ್ನೊಂದು ಲೇಯರ್ ತೊಗೊಳ್ಳೋಣ. ಇದನ್ನು ಸ್ವಲ್ಪ ನೀಟಾಗಿ ಹಾಕಿ. ಇದು ನೇಲ್ ಕಟ್ಟಾಗಿದೆ, ಅದಕ್ಕೆ ಒಂಥರ ಕಾಣಿಸ್ತದೆ. ಒಂದು ಸ್ವಲ್ಪ ನೀಟಾಗಿ ಹಾಕಿ. ದಪ್ಪ ಆಗಿರಲಿ, ಬ್ಯಾಕ್ ಟು ಬ್ಯಾಕ್ ಹಾಕಬೇಡಿ, ಅಂದರೆ ಒಂದು ಮುಗಿಯದ್ದು ನೆಕ್ಸ್ಟ್ ಇನ್ನೊಂದು ತಗೊಳ್ಳಿ. 2 ಲೇಯರ್ಸ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಂತ. ಡಾಜ್ಲರಲ್ಲೇ ಚೆನ್ನಾಗಿದೆ ನೋಡಿ. ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಕ್ವಾಲಿಟಿದೆಲ್ಲ ಸಿಗುತ್ತೆ, 100 ರುಪೀಸ್ ಎಲ್ಲ, ಅದೆಲ್ಲ ಚೆನ್ನಾಗಿರುತ್ತೆ. ಇದು 50 ರುಪೀಸು, ಸಾರಿ ಡಾಜ್ಲರ್ ಇದು 70 ರುಪೀಸು. ಇನ್ನು 10 to 20 ರುಪೀಸ್ಗೆಲ್ಲ ಸಿಗುತ್ತೆ. ಅದು ಸ್ವಲ್ಪ ಬೇಗ ಹೋಗುತ್ತೆ, ನೀವು ಹಚ್ಚಿದ್ರೂ ಯೂಸ್ ಇಲ್ಲ. ತಗೊಳ್ಳುವಾಗ ಸ್ವಲ್ಪ ಚೆನ್ನಾಗಿ ನೆಕ್ಸ್ಟ್ ಆಯಿತು. ಓಕೆ ನೋಡಿ, ಯಾವ ಥರ ಬಂದಿತ್ತು. ಸ್ವಲ್ಪ ಡ್ರೈ ಆಗಬೇಕು, ಡ್ರೈ ಆದಮೇಲೆ ನೆಕ್ಸ್ಟ್ ಫೋಟೋ ಹಾಕ್ತೀನಿ. ನನ್ನ ಕೈ ಬ್ಲ್ಯಾಕ್, ಸ್ಕಿನ್ಗೆ ಕೈಗೆ ನೋಡಿ ಬ್ಲ್ಯಾಕ್, ಬಟ್ ವೈಟ್ ಇದ್ದವ್ರಿಗೆಲ್ಲ ಸಗಲ ಅನಿಸುತ್ತೆ. ನೋ ಪ್ರಾಬ್ಲಮ್, ಬ್ಲ್ಯಾಕ್ ಆದರೆ ಬ್ಲ್ಯಾಕ್, ತೊಂದರೆ ಇಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಇದೆ ಚಿಕ್ಕ ಸ್ವಲ್ಪ ಮಾತಾಡೋಣ ಅಂತ ಬಂದೆ, ಅದ್ರ ಜೊತೆಗೆ ಇದನ್ನು ತೋರಿಸಿದ್ದೀನಿ.
2 ಲೇಯರ್ ಹಚ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಆದಷ್ಟು ಈ ಎಡ್ಜಲ್ಲೆಲ್ಲ ಸ್ವಲ್ಪ ಯು ಫಿನಿಶಿಂಗ್ ಕೊಡಿ, ಅವಾಗ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನಾವು ವರ್ಕ್ ಮಾಡುವಾಗ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದಾಗಿತ್ತು. ಇದ್ರ ಜೊತೆಗೆ ಯಾವ ವಿಡಿಯೋ ಆ್ಯಡ್ ಮಾಡೋಣ ಅಂತ ನೋಡ್ತೀನಿ, ಗೊತ್ತಿಲ್ಲ, ಎಡಿಟಿಂಗ್ ಹೋದಾಗಲೇ ಗೊತ್ತಾಗೋದು. ಓಕೆ, ನೆಕ್ಸ್ಟು ಹೇರ್ ಸ್ಟೈಲ್ ಬರುತ್ತೆ, ಮೇಕಪ್ ಬರುತ್ತೆ, ಬೇರೆ ಬೇರೆ ಟೈಪು ಸ್ಯಾರಿ ಡ್ರೇಪ್ ಮಾಡೋದು, ಅದು ಯಾವ ಥರ ಅಂತಲ್ಲ ಅದ್ರದ್ದು ವಿಡಿಯೋಸ್ ಹಾಕ್ತೀನಿ. ಇನ್ನು ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಬರ್ತಾನೆ ಇರುತ್ತೆ. ಓಕೆ, ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.